ಆ ಕಟ್ಟಡದ ಎದುರುಗಡೆನೇ ಜನ ಬಂದು ಶೌಚಾಲಯ ಕೂಡ್ತಾ ಇದ್ದಾರೆ ಹಾಗೂ ಅದೊಂದು ಅನೈತಿಕ ತಾಣವಾಗಿ ಪರಿಣಮಿಸಿದೆ. ಕಾಂಗ್ರೆಸ್ ಸರ್ಕಾರವು ಅನ್ನ ಭಾಗ್ಯದ ಜೊತೆಗೆ ಬಡವರ ಹೊಟ್ಟೆ ತುಂಬಿಸುವ ಕಾರಣಕ್ಕಾಗಿ ಈ ಇಂದಿರಾ ಕ್ಯಾಂಟೀನ್ ಅನ್ನು ಸ್ಥಾಪನೆ ಮಾಡಿತ್ತು. ಈ ಇಂದಿರಾ ಕ್ಯಾಂಟೀನಿಂದ ಬಡವರು, ಕೂಲಿ ಕಾರ್ಮಿಕರು, ಕಾಲೇಜು ವಿದ್ಯಾರ್ಥಿಗಳು ಕಡಿಮೆ ಹಣವನ್ನು ಕೊಟ್ಟು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇದ್ರು. ಆದರೆ ಅಥಣಿ ಪಟ್ಟಣದಲ್ಲಿ ನಿರ್ಮಾಣವಾಗಿರುವ ಈ ಇಂದಿರಾ ಕ್ಯಾಂಟೀನ್ ಇಂದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಇಲ್ಲಿಯ ಜನರು ಈ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ. ಅನಂತಪುರ ಸರ್ಕಲ್ದಿಂದ ಅಂಬೇಡ್ಕರ್ ಸರ್ಕಲ್ ಒಳಗೆ ಸರ್ಕಲ್ ಏನು ಇದೆ ಅಲ್ಲ ಅಥಣಿಯಲ್ಲಿ, ಆ ಸರ್ಕಲ್ ಮಧ್ಯ ಮತ್ತು ರೋಡ್ ಅಕ್ಕಪಕ್ಕದಲ್ಲಿ ಈ ಕ್ಯಾಂಟೀನ್ ಆದರೆ ಬಡವರಿಗೆ, ರೈತರಿಗೆ, ಶ್ರಮಿಕರಿಗೆ ಹಾಗೂ ಹಸಿದು ಬಂದಂಥ ಕೂಲಿ ಕಾರ್ಮಿಕರಿಗೆ ಇದು ಅನುಕೂಲವಾಗುತ್ತದೆ ಅಂತ ಹೇಳಿಕೆ ನಾನು ಬಯಸ್ತೀನಿ. ಇದರ ಜೊತೆಗೆ ಇವತ್ತು ಇಂದಿರಾ ಕ್ಯಾಂಟೀನ ಉದ್ದೇಶ ಏನಿದೆಪ್ಪ ಅಂದರೆ, ಏನು ಪ್ಲಾಸ್ಟಿಕ್ಕು, ಕಾಗದ ಈ ರೀತಿ ಏನು ಆಯ್ತಿರ್ತಾರೆ, ಕೂಲಿ ಕಾರ್ಮಿಕರಿರ್ತಾರೆ, ಗೌಂಡಿ ಕೆಲಸಕ್ಕೆ ಹೋಗ್ತಿರ್ತಾರೆ, ಇಂಥವ್ರಿಗೆಲ್ಲ ಒಂದು 5-10 ರೂಪಾಯಿದಲ್ಲಿ ಅಲ್ಪೋಪಹಾರ ಆಗಲಿ, ಊಟ ಆಗಲಿ ಸಿಗುವಂಥ ಒಂದು ವ್ಯವಸ್ಥೆ ಆಗಬೇಕಂತ ಮಾನ್ಯ ಸಿದ್ದರಾಮಯ್ಯವರು ಒಂದು ಕನಸು. ಇವತ್ತು ಅಥಣಿಯಲ್ಲಿ ಬಹಳಷ್ಟು ಅದು ವಿಳಂಬವಾಗಿದೆ. ಹಾಗೂ ಇದೆಲ್ಲ ಈ ಇಂದಿರಾ ಕ್ಯಾಂಟೀನ್ ಎಲ್ಲಾದರೆ ಆ ರೋಡ್ ಅಕ್ಕಪಕ್ಕದಲ್ಲಾದರೆ ಇಡೀ ಅಥಣಿ ಜನರಿಗೆ, ಬಡವರಿಗೆ ಬಹಳ ಅನುಕೂಲ ಆಗ್ತಿದೆ ಅಂತ ನನ್ನೊಂದು ಅಭಿಪ್ರಾಯ. ಈಗಿರುವಂಥ ಇಂದಿರಾ ಕ್ಯಾಂಟೀನ್ ಕಟ್ಟಡ ಕಾಮಗಾರಿ ಪೂರ್ಣವಾಗಿದ್ದು ಆ ಕಟ್ಟಡದ ಎದುರುಗಡೆನೇ ಜನ ಬಂದು ಶೌಚಾಲಯ ಕೂಡ್ತಾ ಇದ್ದಾರೆ ಹಾಗೂ ಅದೊಂದು ಅನೈತಿಕ ತಾಣವಾಗಿ ಪರಿಣಮಿಸಿದೆ. ಹಾಗೂ ಅದನ್ನು ಬದಲಾಯಿಸಬೇಕಾಗಿ ನಾನು ಒತ್ತಾಯನ ಮಾಡ್ತಾ ಇದ್ದೇನೆ. ಮಾಜಿ ಶಾಸಕರು ಇದನ್ನು ಅಥಣಿಗೆ ತರುವಲ್ಲಿ ತುಂಬ ವಿಳಂಬ ಮಾಡಿದರು. ಆದರೆ ಈಗಿನ ಶಾಸಕರು ಇದನ್ನು ತುಂಬ ಮಹತ್ವಪೂರ್ಣವಾಗಿ ಅದನ್ನು ಅಥಣಿಯಲ್ಲಿ ತಂದು ಅದರ ಕಾರ್ಯಕ್ಕೆ ರೂಪಕ್ಕೆ ತಂದು ಅದನ್ನು ಕೆಲಸವನ್ನು ಪ್ರಾರಂಭಿಸಿದರೂ ಸಹಿತ ಇಲ್ಲಿನ ಒಂದು ಅಧಿಕಾರಿಗಳ ಒಂದು ವೈಫಲ್ಯದಿಂದ ಅವರ ಒಂದು ಕೆಟ್ಟ ಒಂದು ವಿಚಾರದಿಂದ ಏನೋ ಗೊತ್ತಿಲ್ಲ, ಆದರೆ ಅದನ್ನು ಎಲ್ಲಿ ಜನರಿಗೆ ಸೌಕರ್ಯವಾಗಿ ಅದನ್ನು ಒದಗಿಸಬೇಕಿತ್ತು ಅಂಥಲ್ಲಿ ಅದನ್ನು ಕಟ್ಟಡ ನಿರ್ಮಾಣ ಮಾಡುವುದನ್ನು ಬಿಟ್ಟು ಒಂದು ತೋಟಗಾರಿಕೆ ಇಲಾಖೆ, ಆಮೇಲೆ ಮುಂದುಗಡೆ ಒಂದು ಪುರಸಭೆಯ ಒಂದು ಕಾಂಪ್ಲೆಕ್ಸ್ಗಳ ಹಿಂದುಗಡೆ ಅಲ್ಲಿ ಯಾರ ಜನಗಳು ಇರಲ್ಲ, ಜನಸಂದಣಿ ಇರಲ್ಲ, ಅಂಥಲ್ಲಿ ಅದನ್ನು ನಿರ್ಮಾಣ ಮಾಡಿದ್ರಿಂದ ಅಲ್ಲಿ ಇವತ್ತಿನ ದಿನ ಏನಾಗಿದೆಪ್ಪ ಅಂದರೆ ಅಲ್ಲಿ ಒಂದು ಎಲ್ಲರೂ ಒಂದು ಶೌಚಾಲಯ ಮಾಡ್ತಾ ಇದ್ದಾರೆ, ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ಅದು ಮಾಡಿಯೂ ಸಹಿತ ಮಾಡಲ್ದಂಗೆ ಆಗೈತಿ. ಅದಕ್ಕೆ ಈಗಲೂ ಆದರೂ ಸಹಿತ ಈ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಎಚ್ಚೆತ್ತುಕೊಂಡು ಅದನ್ನು ಸರಿಯಾದ ಒಂದು ಸ್ಥಳಕ್ಕೆ, ಅಂದರೆ ನನ್ನ ಒಂದು ಪ್ರಕಾರ ಇದು ಅನಂತಪುರ ಸರ್ಕಲ್ ಅಂದರೆ ಬಸವೇಶ್ವರ ಸರ್ಕಲ್ನಿಂದ ಶಿವಯೋಗಿ ಸರ್ಕಲ್ ಹಾಗೂ ಅಂಬೇಡ್ಕರ್ ಸರ್ಕಲ್, ಈ 3 ಸರ್ಕಲ್ ಮಧ್ಯದಲ್ಲಿ ಎಲ್ಲಾದರೂ ಮಾಡಿದರೆ ಇದು ಅಥಣಿಯ ಜನಕ್ಕೆ ತುಂಬ ಅನುಕೂಲ ಆಗುವಂಥ ಒಂದು ಯೋಜನೆ ಇದೆ. ಇದು ತುಂಬ ಒಳ್ಳೆಯ ಒಂದು ಕೆಲಸ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂದಿರಾ ಕ್ಯಾಂಟೀನ್ ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗ್ತೈತಿ. ಹಂಗಾಗಿ ಮತ್ತು ಈಗ ಕೂಲಿ ಕಾರ್ಮಿಕರಾಗಲಿ ಇವ್ರಿಗೆಲ್ಲ ಅನುಕೂಲ ಆಗ್ತೈತಿ ಅಂತ. ಈಗ ಇವರು ಬಂದಿಲ್ಲೇ ಸಣ್ಣಸ್ ಮಾಡೋದು ಮತ್ತು ಒಂದಕ್ಕೆ ಕೊಂಡೋದು ಹೀಗೆಲ್ಲ ಗಲೀಜು ಮಾಡ್ತಾರೆ. ಇದರಿಂದ ಈ ಮಂದಿಗೆ ಏನೂ ಅನುಕೂಲ ಆಗುತ್ತಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.